ಕೊಯ್ದಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಶಿವಮೊಗ್ಗದ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಗೋರಕ್ಷಕ ಪರಿವಾರದಿಂದ ಈ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಪ್ರತಿಭಟನಾಕಾರರು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಭಾಗಿಯಾಗಿದ್ದರು. ರಕ್ಷಣೆ ಯಾರ ಹೊಣೆ? ವಿಕೃತ ಮನೆ ಲೋಕಸಭಾ ಸಂಸದರು ಎರಡು ಮಾತುಗಳನ್ನು ಆಡಬೇಕಾಗಿ ಹೋರಾಟಗಾರರನ್ನು ಉದ್ದೇಶಿಸಿ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮವನ್ನ, ಒಂದು ಕೋಮುವನ್ನ, ಅವರ ಬೆಂಬಲವನ್ನ ಗಟ್ಟಿ ಮಾಡಿಕೊಳ್ಳೋಕ್ಕೋಸ್ಕರ ಹಿಂದೂ ಧರ್ಮದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ, ಅದು ಹಿಂದೂ ಕಾರ್ಯಕರ್ತರ ಹತ್ಯೆ ಇರ್ಬೋದು, ನಮ್ಮ ಹಿಂದೂಗಳ ದೇವಸ್ಥಾನದ ಮೇಲೆ ನಡೆಸಿರುವಂತ ಘಟನೆಗಳಿರ್ಬೋದು, ದೇವರ ಮೇಲೆ, ದೇವತೆಗಳ ಮೇಲೆ ನಡೀತಿರುವಂತ ಘಟನೆಗಳಿರ್ಬೋದು, ಮತ್ತೆ ನಾವು ಪೂಜೆ ಮಾಡುವಂತ ಪ್ರಾಣಿಗಳ ಮೇಲೆ ನಡೀತಿರುವಂತ ಹತ್ಯೆ ಇರ್ಬೋದು, ಇದೆಲ್ಲದೂ ಕೂಡ ತೋರಿಸ್ಕೊಂಡಾಗ ಸ್ಪಷ್ಟವಾಗಿ ಮುಂದೆ ಅವರ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ಮಾಡುವಂತ ಎಲ್ಲ ಷಡ್ಯಂತ್ರ ಕೂಡ ಈ ಸರ್ಕಾರದಲ್ಲಿ ನಡೀತಿರೋದು ನಾವೆಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ತಾವೇ ಹೇಳಿ, ಎತ್ತಂತ ತಾಯಿ ನಮಗೆ 2-3 ವರ್ಷ ಕಾಪಾಡಿದ್ರೆ ಜೀವನ ಪೂರ್ತಿ ಆಹಾರವನ್ನು ಕೊಟ್ಟು ಸಾಕುವಂತ ಗೋಮಾತೆಯ ಕೆಸಲನ್ನ ಕೊರೆಯುವಂತ ಷಡ್ಯಂತ್ರ ನಡೆಯುತ್ತೆ. ನಿನ್ನೆ ನಂಜನಗೂಡಲ್ಲಿ, ನಮ್ಮ ದಕ್ಷಿಣದ ಕಾಶಿ ಅಂತ ಹೇಳಿ ಆ ಪವಿತ್ರವಾದಂತ ಜಾಗದಲ್ಲಿ ಆ ಗೋಮಾತೆಯ ಬಾಣವನ್ನ ಕತ್ತರಿಸುವಂತ ಒಂದು ಷಡ್ಯಂತ್ರ ನಡೆಯುತ್ತೆ. ನಮ್ಮ ಗೌರವಂತ ಗೃಹ ಸಚಿವರು ಹೇಳ್ತಾರೆ, ಯಾರೋ ಒಬ್ಬ ಬುದ್ಧಿಭ್ರಮಣೆ ಆದಂತ ವ್ಯಕ್ತಿ ಈ ಒಂದು ಕೆಸಲನ್ನ ಕೊಯ್ಯುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರದ ಬೇಜವಾಬ್ದಾರಿತನದಿಂದ ಹೇಳಿಕೆಯನ್ನ ಕೊಟ್ಟು ಇವರೇ ಅದಕ್ಕೆ ಬೇಕಾದಂತ ರಿಪೋರ್ಟ್ ಅನ್ನು ತಯಾರು ಮಾಡುತ್ತೆ ಷಡ್ಯಂತ್ರ ಮಾಡ್ತಾರೆ ಅಂದ್ರೆ ಯಾವ ರೀತಿ ಅಂತ ಇವರ ತೊಗಲಕ್ಕೆ ಸರ್ಕಾರ ನಡೀತಾ ಇದಕ್ಕೆ ಇದೊಂದು ಉದಾಹರಣೆ. ಒಂದು ವೇಳೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಸ್ಪಷ್ಟವಾಗಿ ಸ್ವಾಭಿಮಾನದಿಂದ ಬದುಕ್ತಿರುವಂತ ನಮ್ಮ ಹಿಂದೂ ರಾಷ್ಟ್ರದಲ್ಲಿ, ನಮ್ಮ ಹಿಂದೂ ಧರ್ಮದ ಒಂದು ಮೇಲ್ಪಂಕ್ತಿ ಹಾಕೊಂಡು ನಡೀತಿರುವಂತ ಈ ಸಂದರ್ಭದಲ್ಲಿ ಇವರ ರಾಜಕಾರಣಕ್ಕೋಸ್ಕರ, ಇವರ ಅಧಿಕಾರಕ್ಕೋಸ್ಕರ, ಕೇವಲ ಒಂದು ಸಮಾಜವನ್ನ, ಒಂದು ಧರ್ಮವನ್ನ ಓಲೈಸಕ್ಕೋಸ್ಕರ ಈ ರೀತಿಯಾದ ಘಟನೆಗಳು ನಡೀತಾ ಇದೆ. ಇದನ್ನು ಒಟ್ಟಾಗಿ ಇಡೀ ಹಿಂದೂ ಧರ್ಮ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಬೇಕಾಗತ್ತೆ. ಸ್ವತಂತ್ರ ನಂತರ ತಮಗೆಲ್ಲರೂ ಕೂಡ ಗೊತ್ತಿದೆ, ಇವರಿಗೆ ಹಸ್ತದ ಗುರುತು ಬರೋಕ್ಕಿಂತ ಮೊದಲು ಇವರ ಚಿಹ್ನೆ ಹಾಲು ಕುಡಿಯುವಂತ, ಕೆಸಲು ಹಾಲನ್ನು ಕುಡಿಯುವಂತ ಆ ಕರುವಿನ ಚಿತ್ರ ಈ ಕಾಂಗ್ರೆಸ್ನ ಪಕ್ಷದ ಚಿಹ್ನೆ ಆಗಿತ್ತು. ಹಾಗಾಗಿ ಇವರಿಗೆ ಈ ಚಿಹ್ನೆ ಶೋಭೆ ಅಲ್ಲ, ಇವ್ರು ಹಾಲು ಕುಡಿಸೋರಲ್ಲ, ವಿಷ ಕುಡಿಸೋರು ಅಂತ ಗೊತ್ತಾದ್ಮೇಲೆ ಜನನೇ ಆ ಚಿಹ್ನೆಯನ್ನ ಚುನಾವಣಾ ಆಯುಕ್ತರನ್ನು ಕಿತ್ಕೊಂಡಿದ್ದು ಅವ್ರ ಕೈ ಹಸ್ತ ಇರೋದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ನಡೆ ನುಡಿಗೂ ಯಾವುದೂ ಕೂಡ ಸಂಬಂಧ ಇಲ್ಲ. ಸ್ಪಷ್ಟವಾಗಿ ಈ ರೀತಿಯಂತ ಹಿಂದೂ ಸಮಾಜದ ಮೇಲೆ ಒಂದಲ್ಲ ಒಂದು ರೀತಿಯಂತ ಘಟನೆಗಳು ನಡೀತಿರ್ತ ಈ ಸಂದರ್ಭದಲ್ಲಿ ರಕ್ಷಿಸಿ ಅಂತ ಕೇಳೋ ಸ್ಥಿತಿಗೆ ತಂದಿರುವಂತದ್ದು ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ. ಅದಕ್ಕೋಸ್ಕರ ಈ ಪ್ರತಿಭಟನೆ
ಈ ಪ್ರತಿಭಟನೆಯ ನೇತೃತ್ವವನ್ನ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಡೀತಾ ಇದೆ. ಗೋರಕ್ಷಾ ಪರಿವಾರ ಇದಕ್ಕೆ ನೇತೃತ್ವವನ್ನ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು, ಬಸವಗಲಭೆಯ ನಾಯಕರುಗಳು ಇದಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮನೆ ಸಂಶೋಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿಭಟನೆ ಹೋರಾಟದಲ್ಲಿ. ಈ ಸಂದರ್ಭ ಬಹಳ ಎಚ್ಚರಿಕೆಯಿಂದ ಈ ಸಂಗತಿಯನ್ನು ನಾವು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದು ನಿಲ್ಲದೆ ಹೋದ್ರೆ ಗೋವನ್ನು ರಕ್ಷಿಸಿ ಅಂತ ಹೇಳುವಂತ ಸ್ಥಿತಿ ನಿರ್ಮಾಣ ಮಾಡಿರುವಂತ ಹಿಂದೂ ಸಮಾಜಕ್ಕೆ ರಕ್ಷಿಸಿದ ಬೇರೆ ಸ್ಥಿತಿ ತಂದಿರುವಂತ ಮುಸಲ್ಮಾನ್ ಸಮಾಜಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಈ ಪ್ರತಿಭಟನಾ ನೇತೃತ್ವ ಸಭೆಯ ಮೂಲಕ ನಾವು ಒಂದು ದಿವಸ ಮಾಡ್ತಾ ಇರುವಂತದ್ದು. ನಿಮ್ಮ ಅಂಗಲಾಚಿ ಬೇಡಬೇಕು, ನಮ್ಮನ್ನ ರಕ್ಷಿಸಿ ಅಂತೇಳಿ ಮುಸಲ್ಮಾನ್ ಬಂಧುಗಳೇ ಆ ಸ್ಥಿತಿ ಹಿಂದೂ ಸಮಾಜ ಮಾಡಲಿಕ್ಕೆ ಪರಿಪೂರ್ಣವಾಗಿ ಒಂದು ನಿಂತುಕೊಳ್ಳುವಂತ ತಾಕತ್ತು ಹಿಂದೂ ಸಮಾಜಕ್ಕಿದೆ. ನಿಮ್ಮ ಕೈಗಳನ್ನ ಸರಿಯಾದಂತ ರೀತಿಯಲ್ಲಿ ಹದ್ದುಬಸ್ತು ಇಟ್ಕೊಂಡು ಕಾರ್ಯವನ್ನು ಮಾಡಿದ್ದೆ ಆದ್ರೆ ಒಳ್ಳೆಯದು. ಊಟ ಪ್ರಾಣಿ ಗೋವಿನ ಮೇಲೆ ವಧೆಯನ್ನು ಮಾಡೋದ್ರ ಮೂಲಕ ಕೆಚ್ಚಲಿಗೆ ಕೈ ಹಾಕಿದ್ದೀರಿ, ಬಾಲಕ್ಕೆ ಕೈ ಹಾಕಿದ್ದೀರಿ, ನಡುವಿನಲ್ಲಿ ಸಾಯುವಾಗ ಮಾಡಬೇಕು ಅಂತ ನಿಮ್ಮ ಹುನ್ನಾರದ ನಾಯಕತ್ವ ಯೋಚನೆಗಳು ಇರಬಹುದು. ಆದ್ರೆ ಗೋವಿನ ಸಂರಕ್ಷಣೆ ಮಾಡಿದ ಜವಾಬ್ದಾರಿ ನಮ್ಮದೀಗ ನಾವು ಮಾಡಿಕೊಳ್ತೇವೆ. ಬೇರೆ ಬೇರೆ ದಿಕ್ಕಿನಿಂದ ಬಂದು ರಾತ್ರಿ ಮಲಗಿರುವಂತಹ ಹಸುಗಳ ಕೆಚ್ಚಲಿಗೆ ಕೈ ಹಾಕ್ತೀರಿ. ನಂಜನಗೂಡಿನ ದೇವಾಲಯಕ್ಕೆ ಬಿದ್ದಿರುವಂತಹ ಹಸುವಿನ ಪಾಲವನ್ನು ಕಟ್ ಮಾಡ್ತೀರಿ. ನಿಮ್ಮ ಉಸಿರಾಟವನ್ನು ಹಿಂದೂ ಸಮಾಜಕ್ಕೆ ಇದೆ, ಇದನ್ನು ಯಾರು ಬಲಿ ಮಾಡುವಂತ ಸಂಗತಿಯನ್ನು ಕಲಿತು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅವ್ರು ನೋಡಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ.